ಸಮಸ್ತ ನಾಡಿನ ಭಕ್ತಾದಿಗಳಿಗೂ ನಮಸ್ಕಾರಗಳು. ಇವತ್ತಿನ ವಿಶೇಷತೆ ಗೌಡಗೇರಿ ಚಾಮುಂಡೇಶ್ವರಿ, ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು ಗೌಡಗೇರಿ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ನಾವು ಆಗಮಿಸಿದೆವು. ಇವತ್ತು ನೋಡೋಣ ಬನ್ನಿ, ವಿಶೇಷತೆ ಏನೈತಿ ಇಲ್ಲಿ, ದೇವಿಯ ಒಂದು ಆಶೀರ್ವಾದ ಮತ್ತು ಬಸಪ್ಪನ ಆಶೀರ್ವಾದ, ಏನೇನು ವಿಶೇಷತೆ, ಏನೇನು ಚರಿತ್ರೆ ಆಯ್ತು ಅನ್ನೋದು ಪೂರ್ಣ ನೋಡೋಣ. ಮತ್ತು ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ. ತಮ್ಮೆಲ್ಲರಿಗೂ ಇಂದಿನ ವಿಶೇಷತೆ ಗೌಡಗೇರಿ ಚಾಮುಂಡೇಶ್ವರಿ ದೇವಿಯ ಈ ವಿಡಿಯೋ ಪೂರ್ತಿ ನೋಡಿ. ಇಂದಿನ ವಿಶೇಷತೆ ತಮ್ಮೆಲ್ಲರಿಗೂ ಬಸಪ್ಪನ ಚರಿತ್ರೆ ನೋಡೋಣ. ಫಸ್ಟಿಗೆ ನೋಡಿ, ಜನಸಾಗರವೇ ಸಾಗರ. ಈ ಜನ ಭಕ್ತಾದಿಗಳು ಎಷ್ಟು ಬರ್ತಾ ಇದ್ದಾರೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ನೋಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಜನ. ಆದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ತಾ ಇದೆ. ಹಾಗಾಗಿ ಜನ ಭಾಳಷ್ಟು ಬರ್ತಾ ಇದ್ದಾರೆ. ಅಮ್ಮ ತಾಯಿ ದೇವಿಗೆ ಆಶೀರ್ವಾದ, ಪ್ರದಕ್ಷಿಣೆ ಹಾಕೋದು, ನಮಸ್ಕಾರ ಮಾಡೋದು, ಒಳ್ಳೆಯ ಭಕ್ತಿಯ ಭಾವದಿಂದ ನಡೆಯುವಂಥ ಈ ಚಾಮುಂಡೇಶ್ವರಿ ದೇವಿ ಆಶೀರ್ವಾದ ತಗೊಳ್ಳೋಕ್ಕೆ ಭಾಳಷ್ಟು ಜನ ಬರ್ತಾಯಿದ್ದಾರೆ. ಒಳ್ಳೆಯ ಪಂಚಲೋಹದಿಂದ ಮಾಡಿರುವಂಥ ವಿಗ್ರಹ, ಚಾಮುಂಡಿ ತಾಯಿಯ ಪಂಚಲೋಹ ಮಾಡಿರುವಂಥ ವಿಗ್ರಹ ದರ್ಶನ ಪಡೀಲಿಕ್ಕೆ ಭಾಳ ಒಂದು ಶಕ್ತಿಶಾಲಿಯಾದಂಥ ಈ ಜಾಗ ಇದೆ. ನೋಡಿ, ಇಲ್ಲಿ 50 ರೂಪಾಯಿ ಒಂದು ಟೆಂಗ್ ತಗೊಂಡು ಚಾಮುಂಡಿ ತಾಯಿಯ ಪಾದಕ್ಕೆ ಅರ್ಪಿಸಿ ಪೂಜೆ ಮಾಡಿಸಿಕೊಂಡು ಬಸಪ್ಪನ ಹತ್ರ ಬಂದು 5 ಅಥವಾ 2, 7, 9 ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿ ಕಟ್ಟುವ ಹರಕೆ ಹೊತ್ತಿಕೊಂಡು ತೆಂಗಿನಕಾಯಿ ಕಟ್ಟುವುದು. ಹಾಗಾಗಿ ಇಲ್ಲಿ ಹರಕೆ ಹೊತ್ತವರಿಗೆ ಪ್ರತಿಯೊಬ್ಬರಿಗೂ ಏನು ಆಗಬೇಕಾಗಿದೆ ಅದನ್ನು ಆಗಿದೆ. ತಮ್ಮೆಲ್ಲರಿಗೂ ವಿಶೇಷತೆ, ನನಗೂ ಏನು ಆಗಬೇಕಾಗಿದೆ ಅದನ್ನು ಆಗಿದೆ, ನಿಜವಾಗಿಯೂ ಸತ್ಯವಾಗಿಯೂ. ನೋಡಿ, ಭಕ್ತಾದಿಗಳಲ್ಲಿ ಹರಕೆ ಮಾಡಿಕೊಳ್ಳೋದು ಭಾಳಷ್ಟು ಖುಷಿ. ಭಕ್ತಿಯಿಂದ ನಡಿಕೊಂಡರೆ ತಮ್ಮೆಲ್ಲರಿಗೂ ಆಶೀರ್ವಾದ ಸಿಗುತ್ತದೆ. ಮತ್ತು ಇಲ್ಲಿ ಬಸಪ್ಪನ ಚರಿತ್ರೆ ಹೆಂಗೈತೆ ಅಂದರೆ, ಎಲ್ಲರೂ ಭಕ್ತಾದಿಗಳು ಜನರು ತಳಗಡೆ ಮನ್ಕೊಂಡ್ರೆ ಅದರ ಮೇಲೆ ಪಾದ ಇಟ್ಟು ಹೋಗ್ತಾ ಇರ್ತಾನೆ ಬಸವಣ್ಣಪ್ಪ. ಅಲ್ಲಿ ಏನಾದರೂ ತಪ್ಪು ತಡಿ, ಏನಾದರೂ ಕೆಟ್ಟ ಭಾವನದಿಂದ ಬಂದವರಿಗೆ ದಾಟುವುದಿಲ್ಲ. ಹಿಂಗೆ ಮಖ ಎತ್ತಿ ಅವರಿಗೆ ಎಬ್ಬಿಸಿ ಮುಂದಕ್ಕೆ ಹೋಗುವಂಥ ಒಂದೊಂದು ಆಶೀರ್ವಾದ. ಬಹಳಷ್ಟು ಬಸವಣ್ಣನ ಆಶೀರ್ವಾದ ದೊಡ್ಡದೈತಿ. ಭಕ್ತರಲ್ಲಿ ಈ ವಿಶೇಷತೆ ಅಲ್ಲೇ ನಮಗೆ ಬಸವಣ್ಣಂದು ಒಂದು ಚರಿತ್ರೆ ಅಂದರೆ ಹೀಗೆ, ನಾವು ಎದುರುಗಡೆ ಕುತ್ಕೊಂಡು ಕೈ ಮಾಡಿದರೆ ಆಶೀರ್ವಾದ ಕೊಡ್ತಾನೆ, ಕೆಲವೊಬ್ಬರಿಗೆ ಆಶೀರ್ವಾದ ಕೊಡಲ್ಲ, ಎಬ್ಬಿಸ್ತಾನೆ ಹಾಗೆ. ಆದರೆ ಅವ್ರದ್ದು ಇನ್ನೂ ಸತ್ಯ ನಡೆಯುವಂಥ ಶಕ್ತಿ. ಅವರು ಭಾವನೆ ಸರಿ ಇಲ್ಲ, ಅವರಿಗೆ ಇನ್ನೂ ಒಳ್ಳೆಯದಾಗುವಂಥ ಕಾಲ ಇಲ್ಲ. ಹಾಗಾಗಿ ಅವರಿಗೆ ಎಬ್ಬಿಸ್ತಾನೆ. ನೋಡಿ, ಬಸಪ್ಪ ಬರ್ತಾ ಇದ್ದಾನೆ. ನೋಡಿ, ಸದ್ಯಕ್ಕೆ ಎಲ್ಲರೂ ಜನಗಳು ಕೂತ್ಕೊಂಡ್ರ, ನಾನು ಕೂತ್ಕೊಂಡೆ. ನನ್ನ ಮ್ಯಾಗಿಂದು ದಾಟಬೇಕಂತೇಳಿ ದಾಟದ ಬಸವಣ್ಣಪ್ಪ. ಅಷ್ಟೊಂದು ನೋಡಿ, ಮೊದಲಿನ ಬಸವಣ್ಣಪ್ಪದ ಇಲ್ಲಿ ದೇವಸ್ಥಾನ ಇದೆ. ಈ ಭಕ್ತರಲ್ಲಿ ಮೇಲಿಂದ ದಾಟಿ ಹೋಗುವಾಗ ಕೆಟ್ಟ ಭಾವನೆ ಇದ್ದವರಿಗೆ ಎಬ್ಬಿಸಿಬಿಡ್ತಾನೆ, ದಾಟುವುದಿಲ್ಲ, ಆಶೀರ್ವಾದ ಮಾಡುವುದಿಲ್ಲ. ಈ ನಮ್ಮ ಬಸವಣ್ಣಪ್ಪನ ಚರಿತ್ರೆ ಹೀಗೆ. ಮತ್ತು ದೇವಿಯ ಒಂದು ದರ್ಶನ ಮಾಡಬೇಕಾದ್ರೆ 1 ಗಂಟೆ 1.5 ಅವರ್ ಲೈನಿಗೆ ನಿಂತ್ಕೊಂಡು ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ 1 ಗಂಟೆ 1.5 ಗಂಟೆಯಲ್ಲಿ ದರ್ಶನ ಸಿಗುತ್ತದೆ ಪ್ರತಿಯೊಬ್ಬರಿಗೂ. 1 ಗಂಟೆ ಸಂಡೇ ಅಮಾವಾಸ್ಯೆ ದಿನ ಭಾಳಷ್ಟು ಜನ ಇರ್ತದೆ.
ಹಾಗಾಗಿ 1-1.5 ಗಂಟೆ ಮತ್ತು ಉಳ್ಕಿ ಟೈಮ್ನಲ್ಲಿ 20 ನಿಮಿಷ ಅರ್ಧ ಗಂಟೆಯಲ್ಲಿ ದರ್ಶನ ಆಗುತ್ತದೆ. ಮತ್ತು ಅಮಾವಾಸ್ಯೆ ಸಂಡೇ ದಿನ ಇಲ್ಲಿ ಬಸಪ್ಪನ ಹತ್ರ ಹೆಂಗೆಂದರೆ ಬಸಪ್ಪನ ವಿಗ್ರಹದಲ್ಲಿ ತಲೆ ಮೇಲಿಂದ ನೀರು ಒಂದು ಬಿಂದಿಗೆ ನೀರು ಹಾಕ್ತಾರೆ. ಕೆಳಗಡೆ ಜನಗಳು ಕೂತ್ಕೊಂಡು ಅವನು ಬಸಪ್ಪನ ತೀರ್ಥವನ್ನು ಸ್ನಾನ ಮಾಡ್ಕೋತಾರೆ. ಅದೊಂದು ಇಲ್ಲಿ ಭಕ್ತಿಯ ಒಂದು ವಿಶೇಷತೆ ಇದೆ. ಮತ್ತು ಚಾಮುಂಡಿ ತಾಯಿಗೆ ಮೇಲ್ಗಡೆ ಹೋಗಿ ಅಲ್ಲಿ ತೆಂಗಿನಕಾಯಿ ಹೊಡೆದು ದರ್ಶನ ಮಾಡಿಕೊಂಡು ಅದೊಂದು ಭಕ್ತಿ ಇದೆ. ಪ್ರತಿಯೊಬ್ಬರು 5 ವಾರ ಅಥವಾ 5 ಸಾರಿ ಅಥವಾ 9 ಸಾರಿ ಇದರಲ್ಲಿ ತೆಂಗಿನಕಾಯಿ ಕಟ್ಟುವ ಹರಕೆ ಇದೆ. 5 ಸಾರಿ ಅಥವಾ 7 ಸಾರಿ ಅಥವಾ 9 ಸಾರಿಯಲ್ಲಿ ದೇವಸ್ಥಾನ ಅಮ್ಮ ತಾಯಿಯ ಪಾದಕ್ಕೆ ಹೋಗಿ ತೆಂಗಿನಕಾಯಿ ಕಟ್ಟುವ ಹರಕೆ. ಅತೀ ಸುಂದರವಾದ ದೇವಿಯ ವಿಗ್ರಹ. ನಮಸ್ಕಾರ. ಪ್ರತಿಯೊಬ್ಬರೂ ಚಾಮುಂಡಿ ತಾಯಿಗೆ ಬನ್ನಿ. ಮತ್ತು ಬೆಂಗಳೂರಿಂದ ರಾಮನಗರದಿಂದ ಡೈರೆಕ್ಟ್ ಗೌಡಿಗೆರೆ ಚಾಮುಂಡೇಶ್ವರಿ ಬಸ್ ಇರ್ತಾವೆ. ಮತ್ತು ಟ್ರೈನಿಗೆ ಬಂದರೆ ಯಶವಂತಪುರದಿಂದ ಚನ್ನಪಟ್ಟಣದಿಂದ ಗೌಡಿಗೆರೆ. ನಮಸ್ಕಾರ ಸ್ನೇಹಿತರು, ನೋಡ್ರಲ್ಲ ಈ ಅಪ್ಪನ ದೇವಿಯ ದರ್ಶನ, ಬಸಪ್ಪನ ಮತ್ತು ದೇವಿಯ ದರ್ಶನ. ತಮ್ಮೆಲ್ಲರಿಗೂ ಥ್ಯಾಂಕ್ ಯು, ಬಾಯ್.